ಒಡವೆ ಕೊಡಿ ಎಂದು ರೈತ ಹಣ ನೀಡಿದ್ರು ಬ್ಯಾಂಕ್ ಸಿಬ್ಬಂದಿ ತಕರಾರು. ಹಣ ಕಟ್ಟಿಸಿಕೊಂಡು ಕೋರ್ಟ್ ವಿಚಾರಣೆ ಇದೆ ಎಂದು ಸಿಬ್ಬಂದಿ ನಿರ್ಲಕ್ಷ್ಯ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಇಬ್ಬೀಡು ಗ್ರಾಮದ ಕೆನರಾ ಬ್ಯಾಂಕ್ನಲ್ಲಿ ಜಗದೀಶ್ ಎಂಬ ರೈತ ಒಡವೆಗೆ ಹಣ ಕಟ್ಟಿದ್ರೂ ಒಡವೆ ನೀಡದೆ ಬೇರೊಂದು ಗೋಲ್ಡ್ ಅಕೌಂಟ್ ಖಾತೆ ಕೋರ್ಟ್ನಲ್ಲಿರೋದ್ರಿಂದ ಈ ಖಾತೆಯಲ್ಲಿರುವ ನಿಮ್ಮ ಗೋಲ್ಡ್ ಅನ್ನ ನೀಡುವುದಿಲ್ಲ ಎಂದು ಕೆನರಾ ಬ್ಯಾಂಕ್ ಸಿಬ್ಬಂದಿ ತೊಂದರೆ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಬೇಲೂರಿನಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ರೈತ ಜಗದೀಶ್ ತನಗೆ ಕಷ್ಟ ಇದ್ದ ಕಾರಣ ಒಡವೆಯನ್ನ ಅಡವಿಟ್ಟಿದ್ರು. ಅದನ್ನ ಬಿಡಿಸಿಕೊಳ್ಳಲು ಕಷ್ಟವಾಗಿತ್ತು. ಆದರೆ ಕಾರ್ಯಕ್ರಮದ ನಿಮಿತ್ತ ಒಡವೆಯನ್ನ ಬಿಡಿಸಲು ಹೋಗಿದ್ದಾರೆ. ಈ ವೇಳೆ ಬ್ಯಾಂಕಿನ ಸಿಬ್ಬಂದಿ ಹಣವನ್ನ ಕಟ್ಟಿಸಿಕೊಂಡಿದ್ದಾರಂತೆ. ಆಮೇಲೆ ನಿಮ್ಮ ಗೋಲ್ಡ್ ಖಾತೆಯ ಅಕೌಂಟ್ ವಿಚಾರಣೆ ಕೋರ್ಟ್ನಲ್ಲಿದೆ, ಹೀಗಾಗಿ ನಿಮ್ಮ ಒಡವೆಯನ್ನ ಹಿಂತಿರುಗಿಸಲಾಗದು ಎಂದಿದ್ದಾರೆ. ಈ ಕಾರಣಕ್ಕೆ ರೊಚ್ಚಿಗೆದ್ದ ರೈತ ಜಗದೀಶ್ ರೈತ ಸಂಘಕ್ಕೆ ವಿಷಯವನ್ನ ಮುಟ್ಟಿಸಿದ್ದಾನೆ. ಇನ್ನು ಈ ವಿಚಾರವಾಗಿ ಸ್ಥಳಕ್ಕೆ ಬಂದಂತಹ ರೈತ ಸಂಘದ ಮುಖಂಡರು ಇಬ್ಬೀಡು ಕೆನರಾ ಬ್ಯಾಂಕ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲಿಯೇ ಕೂತು ರೈತನಿಗೆ ನ್ಯಾಯ ಸಿಗಬೇಕು, ಆತನ ಹಣವನ್ನ ಕಟ್ಟಿದ್ರೂ ಕೂಡ ರೈತನಿಗೆ ಒಡವೆಯನ್ನ ಹಿಂದಿರುಗಿಸಿಲ್ಲ ಎಂದು ಇಬ್ಬೀಡು ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕಿಡಿಕಾರಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡ ಬಸವರಾಜು ಹುಲ್ಲೇನಹಳ್ಳಿ ಮಾತನಾಡಿ, ಜಗದೀಶ್ ಎಂಬ ರೈತ ಇಬ್ಬೀಡು ಕೆನರಾ ಬ್ಯಾಂಕ್ನಲ್ಲಿ ತನ್ನ ಚಿನ್ನವನ್ನ ಅಡವಿಟ್ಟಿರ್ತಾನೆ. ಎರಡೂ ಬೇರೆ ಬೇರೆ ಖಾತೆಯಲ್ಲಿ ಅಡವಿಟ್ಟು ಒಂದು ಖಾತೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಇನ್ನೊಂದು ಖಾತೆಯಲ್ಲಿಟ್ಟಿದ್ದ ಚಿನ್ನ ಹರಾಜಿಗೆ ಬಂದಿರುತ್ತೆ. ಹರಾಜು ಪ್ರಕ್ರಿಯೆ ನೋಟಿಸ್ ನೀಡಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರ್ತಾರೆ. ಒಟ್ಟು 1,11,000 ಹಣವನ್ನ ಕಟ್ಟಿಸಿಕೊಂಡು ಒಡವೆಯನ್ನ ಕೊಡಬೇಕಾಗಿರುತ್ತೆ. ಆದ್ರೆ ನಿಮ್ಮ ಇನ್ನೊಂದು ಪ್ರಕರಣ ಇರೋದ್ರಿಂದ ಒಡವೆ ಕೊಡಲು ಆಗೋದಿಲ್ಲ ಎಂದು ತಿಳಿಸಿರ್ತಾರೆ. ಒಬ್ಬ ರೈತನಿಗೆ ಶೋಷಣೆ ಯಾವ ಮಟ್ಟಿನಲ್ಲಿ ಮಾಡ್ತಾರೆ ಎಂದ್ರೆ ಹರಾಜು ಮಾಡಿದವರಿಗೆ ಒಡವೆಯನ್ನ ಕೊಡ್ತಾರೆ. ಆದ್ರೆ ಪೂರ್ತಿ ಹಣವನ್ನ ಕಟ್ಟಿದ್ರೂ ಕೂಡ ಒಡವೆಯನ್ನ ನೀಡ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಕೌಂಟರ್ ಫೈಲು ಇದೆ ನಮ್ಮ ಹತ್ರ, ಸುಮ್ಮನೆ ಹೇಳ್ತಿಲ್ಲ. ಆದ್ರಿಂದ ಇವರು ಈಗಾಗಲೇ 1 ಗಂಟೆ ಇನ್ ಟೈಮಲ್ಲಿ ಏನು ಇವರು ಕಟ್ಟಿಸ್ಕೊಂಡಿದ್ದಾರೆ, ಇವತ್ತಿನ ಎಲ್ಲ CCTV ಫುಟೇಜ್ ಕೂಡ ಇವ್ರು ಕೊಡಬೇಕು ಆ ರೈತನಿಗೆ, ಅಕೌಂಟ್ ಹೋಲ್ಡರ್ಗೆ ವಿತ್ ರೈತ ಸಂಘಕ್ಕೂ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಇವರು ಯಾವನ್ನ ಲೋಪದೋಷಗಳು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಿದ್ದಾರೆ ಆ ಪ್ರಕರಣದ ಜೊತೆ ಇದನ್ನೂ ತೊಳಕು ಹಾಕಿ ನಾವು ನಾಳೆ ಆರ್ಡರ್ಸ್ ಮಾಡಿಸ್ಕೊಂಬರ್ತೀವಿ ಅಂತ, ಇವತ್ತು ದುಡ್ಡು ಕಟ್ಟಿರೋದಕ್ಕೆ ನಾಳೆ ಆರ್ಡರ್ಸ್ ಮಾಡಿಸ್ತೀವಿ ಅಂತ ಏನಾದರೂ ಮುಂದುವರೆದ್ರೆ ಅದರ ಪರಿಣಾಮನ ಕೆನರಾ ಬ್ಯಾಂಕು ರಾಜ್ಯಾದ್ಯಂತ ಇರ್ಬೋದು, ರಾಷ್ಟ್ರಾದ್ಯಂತ ಇರ್ಬೋದು ಹೆದರಿಸಬೇಕಾಗತ್ತೆ. ಇದು ರೈತ ವಿರೋಧಿ, ದುಡಿಯುವ ವರ್ಗದ ವಿರೋಧಿ, ಬಡವರ ವಿರೋಧಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಆದ್ರಿಂದ ಗೌರವದಿಂದ ಹಣ ಕಟ್ಟಿಸ್ಕೊಂಡಾಗಿರುತ್ತೆ, ನಾಳೆ ಕೊಡ್ತೀವಿ ಅಂತ ಹೇಳಿದ್ರಂತೆ, ನಾಳೆಲೇ ಕೊಡ್ಲಿ, ಅಡ್ಡಿ ಇಲ್ಲ. ಬ್ಯಾಂಕ್ ಪ್ರೋಸೆಸ್ ನಮಗೆ ಅರ್ಥ ಆಗುತ್ತೆ. ಇಲ್ಲಿರೋರು ಏನು ಯಾರು ಇವ್ರ ಹಂತದಲ್ಲಿ ಇರಲ್ಲ, ಮೇಲಿನವ್ರು ಮಾಡಿರ್ತಾರೆ, ಆ ಕಾರ್ಯ ಮತ್ತು ಪಾಲನೆ ಇವ್ರು ಮಾಡ್ತಾ ಇರ್ತಾರೆ. ಅವರಿಗೆ ಒಡವೆ ಕೊಡಬೇಕು, ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಕೊಡದೇ ಇದ್ರೆ ನಾಳೆ ಹಿಂದೆ ಯಾವುದೇ ಕಾರ್ಯಕಲಾಪಗಳು ಇವು ಮನೆ ಬ್ಯಾಂಕಲ್ಲಿ ನಡೆಯಲ್ಲ. ಇವರು ರೈತ ವಿರೋಧಿ, ಬಡವರ ವಿರೋಧಿ, ಹಳ್ಳಿ ವಿರೋಧಿ ಅಂತ ಇವರನ್ನ ಕನ್ಸಿಡರ್ ಮಾಡ್ತೀವಿ. ಇತ್ತಪ್ಪ ಅಂದರೆ ಇವತ್ತು ರೈತರು ಅವಶ್ಯಕತೆಗೆ ಅನುಗುಣವಾಗಿ ಬ್ಯಾಂಕಿಗೆ ಒಡವೆ ಇಡೋದಾಗಲಿ ಸಾಲದಲ್ಲಿ ಒಂದೊಂದು ಅಕೌಂಟ್ ಮಾಡಿ ತಗೊತಾ ಇರ್ತಾರೆ. ಆವಾಗ ಏನಾಗ್ತದೆ, ಯಾವುದೋ ಒಂದು ಅಕೌಂಟು NP ಆಗಿರ್ತದೆ, ಬ್ಯಾಂಕ್ ಇನ್ನೊಂದು ಒಡವೆ ಇಟ್ಟಿದ್ದು ಅದ. ನಾವು ಹೇಳ್ತಿರೋದು ಒಂದು ಖಾತೆಗೆ ಇನ್ನೊಂದು ಖಾತೆ ಲಿಂಕ್ ಇಟ್ಕೊಡ್ದು. ರೈತನಿಗೆ ಯಾವುದು ಎಮರ್ಜೆನ್ಸಿ ಬೇಕಿರುತ್ತೋ ಅದನ್ನು ಬಿಡಿಸ್ಕೊಳಕ್ಕೆ ಬರ್ತಾನೆ. ಜಮೀನು ಹಕ್ಕುಪತ್ರ ಇರ್ಬೋದು, ಇಲ್ಲ ಒಡವೆ ಆಗಿರ್ಬೋದು, ಅದನ್ನು ತುರ್ತಾಗಿ ಕೊಡ್ತಕ್ಕಂಥ ಕೆಲಸಗಳು ಬ್ಯಾಂಕಲ್ಲಿ ಆಗಲೇಬೇಕು. ಅದು ಯಾಕೆಂದರೆ ಇಟ್ಟಿರೋದು ಕಷ್ಟಕ್ಕೆ, ಒಡವೆ ಇರೋದು ಹೆಣ್ಮಕ್ಳಿಗೆ ಆಭರಣ. ಅದು ಅವ್ರು ಬರೋದೇನೋ ಫಂಕ್ಷನ್ ಇರುತ್ತೆ, ಮತ್ತೊಂದು ಮುಂಜಿ ಇರ್ತದೆ, ಒಡವೆ ಹಾಕಿ ಅವಳವ್ರು ತವ್ರ ಮನೆಯವರು ನೀವು ಇವಳೇನೋ ಒಡವೆಲ್ಲ ಮಾರ್ಕೆಟಲ್ಲಿ ಅಂತಾರೆ. ಅವರಲ್ಲಿ ಮಾನಸಿಕವಾಗಿ ಹಿಂಸೆ ಆಗ್ತದೆ. ಈ ಸನ್ನಿವೇಶಗಳು ಬ್ಯಾಂಕ್ಗಳು ಮಾಡೋದು ಏನಾಗ್ತದೆ, ರೈತರು ಮನೆ ಆತ್ಮಹತ್ಯೆ ಅಂತ ಮಟ್ಟಕ್ಕೆ ತಂದಿಟ್ಬಿಡ್ತಾರೆ. ಆ ಕಾರಣಕ್ಕೆ ಆ ಥರ ಆಗಬಾರ್ದು ಅಂತ ಇವತ್ತು ಬಂದು ಇಲ್ಲಿ ಏನು ಇಬ್ಬೀಡು ಬ್ಯಾಂಕ್ ಮುಂದೆ ಸ್ಟ್ರೈಕ್ ಮಾಡಿದ್ದೀವಿ. ಅದಕ್ಕೆ ಒಪ್ಕೊಂಡೀಗ ಏನು ನಿನ್ನೆ ರೈತ ಜಗದೀಶ್ ಒಂದು ದುಡ್ಡು ಕಟ್ಟಿದ್ದ ಒಡವೆನ ವಾಪಸ್ ಕೊಡ್ತೀವಿ ಅಂತ ಹೇಳಿದರೆ, ಅದಕ್ಕೆ ಈಗ ನಾವು ಹೆಡ್ ಆಫೀಸ್ಗೆ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಒಂದಕ್ಕೆ ನೀವು ಲಿಂಕ್ ಮಾಡಿಕೊಡ್ದು, ಲಿಂಕ್ ಮಾಡಿದ್ರೆ ಬೇರೆ ಥರ ಆಗ್ತದೆ. ಆ ಕಾರಣಕ್ಕೆ
ಯಾರು ಯಾವುದನ್ನು ಕೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಅದು ಹೆಡ್ ಆಫೀಸ್ ಕಳಿಸಿ ಉತ್ತರ ತಗೊಂಡು ನಾವು ಮಾಡ್ತೀವಿ, ಇಡೀ ಜಿಲ್ಲೆಗೆ ಅದು ಒಳ್ಳೆಯದಾಗುತ್ತೆ ಅಂತ ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳ ಕಾದು ನೋಡ್ತೀವಿ. 15 ದಿವಸ ಅವ್ರಿಗೆ ಸಮಯಾವಕಾಶ ಬೇಕಾಗ್ತದೆ. 15 ದಿವಸ ನಮಗೇನು ಉತ್ತರ ಕೊಡೋದು ಅದಕ್ಕೇನು ಮತ್ತೆ ರಿಪ್ಲೈ ನಾನು ಬೇಕು ಅದನ್ನು ಮಾಡ್ತೀವಿ. 15 ದಿವಸ ಅವಕಾಶ ಕೊಡ್ತೀವಿ. ಈಗೇನು ಇವತ್ತಿನ ಸಮಸ್ಯೆ ಇದೆ, ಈಗೇನು ಒಡಬೇದಿತ್ತು ಅದು ಒಡಬೇಕು ಕೊಡ್ತಾರೆ. ಇನ್ನೊಂದು 2-3 ಸಮಸ್ಯೆಗಳು ಇದೇ ಥರದ ಇದೆ. ಅದಕ್ಕೆ ಮತ್ತೆ ಅವ್ರನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತೀವಿ. ಇಲ್ಲಿ ಅದಕ್ಕೇನು ಉತ್ತರ ಕೊಡ್ತಾರೆ ನೋಡ್ಕೊಂಡು ಮುಂದಿನ ನಮ್ಮ ಚಳವಳಿಯಾಗಿ ಅಂತ ನಿರ್ಧಾರ ಮಾಡ್ತೀವಿ. ಇನ್ನು ರೈತನ ಬಳಿ ಬ್ಯಾಂಕ್ ಸಿಬ್ಬಂದಿಗಳು ಹಣವನ್ನ ಜಮೆ ಮಾಡಿಸಿಕೊಂಡಿದ್ರು. ನಾಳೆ ಬನ್ನಿ ಚಿನ್ನವನ್ನ ಕೊಡ್ತೇವೆ ಎನ್ನುವ ಭರವಸೆಯನ್ನ ಕೂಡ ನೀಡಿರ್ತಾರೆ. ಇನ್ನು ಮೇಲಧಿಕಾರಿಗಳು ಬಂದು ರೈತರ ಚಿನ್ನವನ್ನ ಕಾರಣ ನೀಡದೆ ನೀಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾದ್ಯಂತ ಕೆನರಾ ಬ್ಯಾಂಕ್ಗಳ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುವುದೆಂದು ರೈತ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿಮಗೆ ಗೊತ್ತಿಲ್ಲದ ವಿಚಾರಗಳನ್ನು ನಾವು ತರ್ತೀವಿ. ಸಾಲಗಳು ಸುಸ್ತಿ ಆಗಲ್ಲ, ಬ್ಯಾಂಕ್ಗಳು ಉಳಿಬೇಕು, ರೈತನು ಉಳಿಬೇಕು, ಹಳ್ಳಿಗಳು ಉಳಿಬೇಕು ಅಂತ ನಾವು ಅವರಿಗೆ ಪದೇ ಪದೇ ಒತ್ತಾಯಿಸಿದ್ದೀವಿ. ಆದರೂ ಅದನ್ನು ಗಮನಕ್ಕೆ ಹಾಕ್ಕೊಂಡಿಲ್ಲ. ಇದುವರೆಗೂ ಯಾವುದೇ SLBC ಮೀಟಿಂಗ್ಗಳಲ್ಲಿ SLBCನಲ್ಲಿ ಇವರು ಇರ್ತಾರೆ, CS ಅಧ್ಯಕ್ಷರಿರ್ತಾರೆ. ಇದುವರೆಗೂ ಜಿಲ್ಲಾ ಮಟ್ಟದ ಸಮಸ್ಯೆ ಅವರಿಗೆ ಅರಿವಾಗಿ ಬಂದಿಲ್ಲ ಅನಿಸುತ್ತೆ. ಇವೆಲ್ಲ ಅವ್ರ ಗಮನಕ್ಕೆ ತರಬೇಕಾಗಿದೆ. ಇವರು ಅವ್ರಿಗೆ ತರ್ತಾರೋ ಇಲ್ಲ ಇವ್ರ ಮನೆ ಕಾರ್ಯವ್ಯಾಪ್ತಿ ನಂದು ಇಷ್ಟೇ ಇರುತ್ತೆ ಅಂತ ಲಿಮಿಟ್ ಮಾಡ್ಕೊಂಡು ಇವ್ರಿಗೆ ಹೆದರಿ ಏನಾರು ಮೌನವಾಗ್ತಾರೋ ಅನ್ನೋದು ನಮ್ಮಲ್ಲಿ ಆತಂಕ. ಹಳ್ಳಿ ರೈತರುಗಳಿಗೆ ಇವ್ಯಾವ ಮಾಹಿತಿ ಹೋಗ್ತಾ ಇಲ್ಲ. ಈಗ ಇವ್ರ ಹಂತಕ್ಕೆ ತಂದಿದ್ದೀವಿ. ಇವರು AGM ಇದ್ದಾರೆ, RO ಇದ್ದಾರೆ. ಇವ್ರಿಗಿಂತ ಉನ್ನತಾಧಿಕಾರಿಗಳಿಗೆ ಇವರಿಗೆ ನಾವೀಗ ಮನವಿ ಏನು ಪತ್ರ ಕೊಟ್ಟಿದ್ದೀವಿ, ಇದನ್ನು ವ್ಯವಹರಿಸ್ತೀವಿ ಅವ್ರ ಜೊತೆ ಪತ್ರಾಂಕಿತವಾಗಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿ ಉತ್ತರ ಬಾರದೇ ಇದ್ದರೆ 15 ದಿನ ನಂತರ ರಾಜ್ಯ ಮಟ್ಟದ ನಾಯಕರಿಗೆ ಗಮನಕ್ಕೆ ತಂದು ಅದನ್ನು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತಂದು RBIನವರೆಗೂ ಏನು ತಗೊಂಡೋಗ್ಬೇಕಾಗುತ್ತೆ ಈ ಸಮಸ್ಯೆನ ಅಲ್ಲಿವರೆಗೂ ತಗೊಂಡೋಗೋ ಕೆಲಸನ ಮಾಡ್ತೀವಿ. MD ನಾಸಿರ್, ಪ್ರಜಾಶಕ್ತಿ TV, ಹಾಸನ್.